ಈಗ ನಾವು ನೋಡ್ತಾ ಇರೋ ಫಿಶ್ಶು ತುಂಬ ಜನ ನೋಡಿರ್ಬೋದು. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ನಿಡಿಯಚಾರು ಅಂತ ಹೇಳ್ತಾರೆ. ಆಗಿರ್ಬೋದಲ್ಲ, ನಿಡಿಯಚಾರುನೇ. ನೋಡು ಅದರ ಹೆಸರು ಏನು ಅಂತ ನೋಡೋ ನಾವು. ಇದು ನಮ್ಮದೇ ಹೊಳೆಯಲ್ಲಿ ಸಿಗುತ್ತೆ, ನಮ್ಮ ಕಾವೇರಿಯಲ್ಲಿಯೇ ಸಿಗುತ್ತೆ, ನಮ್ಮ ಹೊಳೆಯಲ್ಲಿಯೇ ಸಿಗುವ ಫಿಶಸ್ ಇದು. ಇವಾಗೆಲ್ಲ ಬ್ಯಾನ್ ಮಾಡಿದೆ, ಹಿಡಿಯೋದಿಲ್ಲ ಏನು. ಇದು ಇದಾಗಿದೆ, ನಂತರ ಸಂತಾನ ಉತ್ಪತ್ತಿ ಕಮ್ಮಿಯಾಗಿ ಯಾರು ಸ್ವಲ್ಪ ಹಿಡಿಯೋದನ್ನೆಲ್ಲ ಬಿಟ್ಬಿಟ್ಟಿದೆ ಇವಾಗ. ಏನು ಇದಕ್ಕೂ ಇವಾಗ ಬೇಡಿಕೆಯೂ ಸ್ವಲ್ಪ ಕಮ್ಮಿ ಇಲ್ಲ, ಬೇಡಿಕೆಯೂ ಇಲ್ಲ. ಹಿಡಿಯೋವರೆಲ್ಲ ಇದ್ದರೂ ಒಂದು ಟೈಮಲ್ಲಿ, ಇವಾಗೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಇದು ಯಾರೋ ವೀಡಿಯೋಸ್ ಮಾಡೋಕ್ಕೋಸ್ಕರ ತಗೊಂಡು ಬಂದು ಕೊಟ್ಟೆ, ಸ್ವಲ್ಪ ಫಿಶ್ ವೀಡಿಯೋ ಮಾಡು ನೋಡು. ಫುಲ್ ಡೀಟೇಲ್ಸ್ ಆಗಿ ನಾವು ಇದರನ್ನು ತಿಳ್ಕೊಳ್ಳುವ, ಏನು ಎಲ್ಲಿ ಹೇಗೆ ಅಂತ. ಎಲ್ಲಿ ಸಿಗುತ್ತೆ ಅಂತ ಹೇಳುವಾಗ ಬಸ್ ಕಂಡಕ್ಟ್ರ್ ಹೇಳುವ ಥರ ಆಗ್ಬೋದು ನಾನು. ಎಲ್ಲೆಲ್ಲ ಸಿಗುತ್ತೆ ಪ್ಲೇಸ್ ಏನು ಹೇಳೋಕ್ಕೆ ಆಗಲ್ಲ ನನಗೆ. ಇದು ನೋಡಿ ಹೇಗಿದೆ ಅಂತ ನೋಡಿ. ಇದರನ್ನು ರೆಡ್ ಲೈನ್ ಶಾರ್ಕ್ ಅಂತ ಹೇಳ್ತಾರೆ. ರೆಡ್ ಲೈನ್ ಶಾರ್ಕ್ ಅಂತ, ಮತ್ತು ಡೆನ್ನಿಸ್ ಸುಳಿ ಅಂತ, ಮತ್ತು ಎಂತಪ್ಪ ಈ ಥರ ಎಲ್ಲ ಕರೀತಾರೆ. ಒಂದು ಎರಡು ಹೆಸರಿನಲ್ಲಿ ಕರೀತಾರೆ ಇದರನ್ನು. ಇದು ಬ್ರೀಡಿಂಗ್ ಮಾಡೋಕ್ಕೇನು ಆಗ್ತಾಯಿಲ್ಲ. ಬ್ರೀಡಿಂಗ್ ಮಾಡೋರು ಇದ್ದಾರೆ ಸ್ವಲ್ಪ ಜನ. ಚೈನಾದಲ್ಲಿ ಬ್ರೀಡಿಂಗ್ ಮಾಡ್ತಾರೆ ಈ ಫಿಶನ್ನು ತಗೊಂಡೋಗಿ. ಇದು ಪ್ಲ್ಯಾಂಟೆಡ್ ಅಕ್ವೇರಿಯಂ ಅಲ್ಲಿ ಸೂಪರಾಗಿ ಕಾಣುತ್ತೆ ನೋಡಿ. ಇದಕ್ಕೆ ಬೇಡಿಕೆ ಏನಿಲ್ಲ, ಇವಾಗ ಕಮ್ಮಿ ಆಗಿದೆ. ಹಿಡಿಯೋವರು ಕಮ್ಮಿ, ಯಾರು ಹಿಡಿಯೋದಿಲ್ಲ, ಬೇಡಿಕೆ ಇಲ್ಲ. ಇದು ಯಾಕೆ ಏನಕ್ಕೂ ಯೂಸ್ ಮಾಡ್ತಾ ಇಲ್ಲ ಇವಾಗ. ಇದು ಸ್ವಲ್ಪ ಮೈಂಟೆನೆನ್ಸ್ ಸ್ವಲ್ಪ ಕಷ್ಟ ಇದೆ. ವಾಟರ್ ಕ್ವಾಲಿಟಿ ಮತ್ತು ಆಕ್ಸಿಜನ್ ಎಲ್ಲ ಇಲ್ಲಾಂದರೆ ಸತ್ತೋಗುತ್ತೆ. ಓಕೆ, ಇಷ್ಟು ನಾನು ಹೇಳಿಕೊಟ್ಟೆ ನಾನು ನಿಮಗೆ. ಮತ್ತು ಹೇಗೆ ಅಂತ ಹೇಳಿದರೆ ನೋಡಿ, ಸ್ವಲ್ಪ ಜನ ನೋಡಿ ಇರುವುದಿಲ್ಲ ನಮ್ಮ ಹೇಗಿರುತ್ತೆ ಈ ಗ್ಲಾಸಲ್ಲಿ ಹಾಕಿಂತ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು. ಓಕೆ, ನೋಡಿ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹೇಳೋಕ್ಕೆ ಇರೋದು ಅದು ಮಾತ್ರ. ನಾನು ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ತೋರಿಸುವಾಗ ನೀವೊಂದು ವೀಡಿಯೋಸ್ ನನ್ನ ಇದು ಸಬ್ಸ್ಕ್ರೈಬ್ ಮಾಡಿಲ್ಲ, ಅದು ಬೇಸರ ಆಗುತ್ತೆ. ಓಕೆ ಬಾಯ್ ನೋಡಿ. ಓಕೆ ಬಾಯ್.